ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಒಂದು ಕಡೆಯ ವಾದ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಸರ್ಕಾರದ ಖಜಾನೆಯಲ್ಲಿ ಏನೂ ಇಲ್ಲ, ಖಾಲಿ ಆಗ್ಬಿಟ್ಟಿದೆ ಅನ್ನುವಂಥ ವಾದ ಇದೆ. ಆ ವಾದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಘಟನೆ ವರದಿಯಾಗಿದೆ. ನೌಕರರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬಳಿ ಹಣವೇ ಇಲ್ಲ. ಸಂಬಳವಿಲ್ಲದೆ ಪರದಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ನೌಕರರು, ಸರ್ಕಾರಿ ನೌಕರರು. ಯಾದಗಿರಿ ಜಿಲ್ಲೆಯ ನೌಕರರ 5 ಕೋಟಿ ರೂಪಾಯಿ ಸಂಬಳ ಬಾಕಿ ಇದೆ. 1-2 ರೂಪಾಯಿ ಅಲ್ಲ, 5 ಕೋಟಿ. ಅವರೆಲ್ಲ ಕಷ್ಟಪಟ್ಟು ದುಡ್ದವರೇ, ಅವರು ಕೂಡ ಮಿಡಲ್ ಕ್ಲಾಸ್ ಅವರೇ, ಅವರು ಕೂಡ ಮನೆಯಲ್ಲಿ ಊಟ ಮಾಡೋದಕ್ಕೆ ಒಂದು ಹೊತ್ತಿನ ಊಟಕ್ಕೋಸ್ಕರ ತಿಂಗಳ ಸಂಬಳನೇ ನಂಬ್ಕೊಂಡಿರೋರು. ಆದರೆ ಅವರ ಸಂಬಳವನ್ನು ಸರ್ಕಾರ ಕೊಟ್ಟಿಲ್ಲ. 5 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಆರೋಗ್ಯ ಇಲಾಖೆ ನೌಕರರು ಪಾಪ ಕೆಲಸ ಹೆಂಗ್ರಿ ಮಾಡಬೇಕು, ಮನೆ ಹೆಂಗೆ ನಡೆಸಬೇಕು? 21 ಕೋಟಿ ಸಂಬಳ ಟೋಟಲ್ ಆಗಿ ಸರ್ಕಾರಿ ನೌಕರರದ್ದು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಕೇಳಿದ್ರೆ ಎಲ್ಲ ಸರಿ ಇದೆ, ಅಯ್ಯೋ ಗ್ಯಾರಂಟಿನೂ ನಿಲ್ಲಿಸಲ್ಲ, ಏನು ನಿಲ್ಲಿಸಲ್ಲ, ಎಲ್ಲರಿಗೂ ಫ್ರೀ, ಎಲ್ಲ ಸರಿ ಇದೆ ಅಂತ ಹೇಳೋದು. ಆದರೆ ಈ ರೀತಿ ಪರಿಸ್ಥಿತಿಗಳು, ಈ ರೀತಿಯ ಘಟನೆಗಳು ಸರ್ಕಾರದಲ್ಲಿ ಹಣ ಇಲ್ವಾ ಅನ್ನೋ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ವೈದ್ಯರು, ಎಲ್ಲ ವೈದ್ಯರುಗಳ ಸಂಬಳ ಬಾಕಿ ಇದೆ. ಯಾದಗಿರಿಯ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮಹೇಶ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಹೊರಗುತ್ತಿಗೆ ನೌಕರರ ಮತ್ತು ಕೆಲವು ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಲೋಪತಿ ವೈದ್ಯರ ಮತ್ತು ಕೆಲವು ಜನ ಆಯುಷ್ ವೈದ್ಯರ ಸಂಬಳ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸುಮಾರು 10ರಿಂದ 12 ತಿಂಗಳಿಂದ ಅವ್ರದ್ದು ಸಂಬಳ ಆಗಿರಲಿಲ್ಲ. ಈ ವಿಚಾರವನ್ನು ನಾವು ಸರ್ಕಾರದ ಗಮನಕ್ಕೆ ತಂದೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮತ್ತು ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಆಯುಕ್ತರ ಗಮನಕ್ಕೂ ತಂದಿದ್ವಿ. ಈಗಾಗಲೇ ನಮಗೇನಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಅಪ್ರೂವ್ ಆಗಿದೆ. ಈಗ ನಮ್ಮ ಜಿಲ್ಲಾ ಪಂಚಾಯತಿಗೆ ಬಂದಿದೆ. ಈಗ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಒಂದಿಷ್ಟು ದಿನಗಳಿಂದ ಅಂತಂದರೆ ಬೇರೆ ವರ್ಷಾನುಗಟ್ಟಲೆ ಸಂಬಳ ಬಾಕಿ ಉಳ್ಕೊಂಡಿದೆ ಅಂತ. ಎಷ್ಟು ಸಂಬಳ, ಎಷ್ಟು ಜನ ನೌಕರರ ಸಂಬಳ, ಏನು ಹೇಳ್ತಾರೆ ಅದಕ್ಕೆ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು? ಎಸ್ ಪ್ರಣುತ್, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಏನಂದ್ರೆ ಒಂದ್ ಕಡೆ ದಿವಾಳಿ ಆಯ್ತಾ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಬರೋಬ್ಬರಿ 5 ಕೋಟಿಯಷ್ಟು ಏನಂದ್ರೆ ಹಣ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಕೂಡ ಯಾದಗಿರಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ರಾಜ್ಯಾದ್ಯಂತ ಕೂಡ 21 ಕೋಟಿಯಷ್ಟು ಏನಂದ್ರೆ ಹಣ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಏನಂದ್ರೆ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಮನೆ ಮೇಂಟೆನೆನ್ಸ್ ಮಾಡೋದಾಗ್ಲಿ ಅಂದ್ರೆ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ನಾವು DHO ಅನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ, ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿವೆ, ಹಾಗಾಗಿ ಏನಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಕೂಡ ನಾವು ಸಂಬಳ ಕೊಡಲು ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ದಿನದಲ್ಲೇ ಈಗ ನಾವು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದೀವಿ. ಅದೇ ಜೊತೆಗೆ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅವ್ರಿಗೆ ಸಂಬಳ ಕೊಡ್ತೀವಿ. ಅದರ ಜೊತೆಗೆ ಅಲೋಪತಿ ಡಾಕ್ಟರ್ ಆಗಿರ್ಬೋದು, ಆಯುಷ್ ವೈದ್ಯರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಂಬಳವನ್ನ ಕೊಡದೆ ಏನಂದ್ರೆ ಸತಾಯಿಸ್ತಕ್ಕಂಥದ್ದು. ಈಗಾಗಲೇ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಈ ರೀತಿಯಾಗಿ ನಡ್ಕೊಂತ ಹೋದ್ರೆ ಪಾಪ ಸಿಬ್ಬಂದಿಗಳೆಲ್ಲ ಕೂಡ ಏನ್ ಮಾಡ್ಬೇಕು? ಈ ರೀತಿಯಾಗಿ ಅವರು ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮನೆ ಮೇಂಟೆನೆನ್ಸ್ ಮಾಡ್ಬೇಕು, ಇದೆಲ್ಲವನ್ನು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಏನಂದ್ರೆ ವರ್ಷದ 12 ತಿಂಗಳು ಕಳೆದ್ರು ಕೂಡ ಇನ್ನೂ ಸಂಬಳ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.